ಶ್ರೀ ಗುರು ಚರಿತ್ರೆ ಪಾರಾಯಣ ಗ್ರಂಥ ಸರಳ ಕನ್ನಡದಲ್ಲಿ 12ನೇ ಅಧ್ಯಾಯ. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ, ಶ್ರೀ ಸರಸ್ವತೇ ನಮಃ, ಶ್ರೀ ಗುರುಭ್ಯೋ ನಮಃ. ಬಾಲ ಬ್ರಹ್ಮಚಾರಿ ರೂಪಿಗಳಾದಂಥ ಶ್ರೀ ಗುರು ನರಹರಿಯು ತನ್ನ ತಾಯಿಯಾದ ಅಂಬಾಭವನಿಯಾಗಿ ಈ ರೀತಿಯಾಗಿ ಹೇಳತೊಡಗಿದರು. ತಾಯಿ, ಈಗ ನೀನು ಯಾವ ರೀತಿಯಿಂದಲೂ ನನಗೆ ಪ್ರತಿರೋಧ ಮಾಡದೆ ನಿರೂಪವನ್ನು ಕೊಡು. ಯಾಕಂದರೆ ಈ ದೇಹವು ಅನಿತ್ಯವಾದದ್ದೆಂಬುದನ್ನು ನಿನಗೆ ಗೊತ್ತಿರುವ ಮಾತೇ ಆಗಿದೆ. ಅಂದರೆ ಹೇಳ್ತಾರೆ, ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ, ನಿತ್ಯ ಸನ್ನಿಹತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಅಂದರೆ ಜೀವನು ಧಾರಣ ಶರೀರಗಳನ್ನು ಮತ್ತು ಗಳಿಸಿದ ವೈಭವದ ಸಂಪತ್ತುಗಳು ಶಾಶ್ವತವುಗಳಲ್ಲ. ಯಮ ಪಾಶವು ಪ್ರತಿದಿನವೂ ಸಮೀಪಕ್ಕೆ ಬರ್ತಾನೇ ಇದೆ. ಆದ್ದರಿಂದ ಬದುಕಿರುವ ಅಲ್ಪ ಕಾಲದಲ್ಲಿಯೇ ಪುಣ್ಯವನ್ನು ಸಂಗ್ರಹಿಸಿಕೊಳ್ಳುವುದು ಮನುಷ್ಯನ ಮುಖ್ಯ ಕರ್ತವ್ಯವಾಗಿರುತ್ತದೆ. ಒಂದು ವೇಳೆ ಯಾವುದಾದರೊಂದು ಚಿರಂಜೀವಿ ಪಟ್ಟ ಪಡೆದ ವ್ಯಕ್ತಿಯಾಗಿದ್ದರೆ ಅಥವಾ ದೀರ್ಘಾಯುಷ್ಯ ತನಗಿದೆ ಎಂದು ವಿಶ್ವಾಸವುಳ್ಳವನಾಗಿದ್ದರೆ ಮಾತ್ರ ನೀನು ಬ್ರಹ್ಮಚರ್ಯ ಗೃಹಸ್ಥ ಪಡೆದ ವ್ಯಕ್ತಿಯಾಗಿದ್ದರೆ ಅಥವಾ ದೀರ್ಘಾಯುಷ್ಯವು ತನಗಿದೆ ಎಂಬ ವಿಶ್ವಾಸವುಳ್ಳವನಾಗಿದ್ದರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಆಶ್ರಮಗಳನ್ನು ಮುಗಿಸಿಕೊಂಡು ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕೆಂದು ಹೇಳುವ ಮಾತು ಸರಿಯಾಗಬಹುದು. ಅಂಥ ವ್ಯಕ್ತಿಯು ಮುಂದೆ ಧರ್ಮವನ್ನು ಮಾಡಲು ಅನುಕೂಲವಾದಿತ್ತು. ಆದರೆ ಸಾಮಾನ್ಯ ಮಾನವನ ಆಯುಷ್ಯವು ಕ್ಷಣಕ್ಕೆ ಕಡಿಮೆ ಆಗ್ತಾ ಹೋಗುತ್ತದೆ. ಅಲ್ಲದೆ ಈ ದೇಹವು ಅಲ್ಪಾಯುಷ್ಯ ಪಡೆದಿರುವುದು. ಆದ ಕಾರಣ ಚಿಕ್ಕ ವಯಸ್ಸಿನಿಂದಲೇ ಧರ್ಮ ಸಂಪಾದನೆ ಮಾಡಿಕೊಳ್ಳುವುದು ಹೆಚ್ಚು ಸಮಂಜಸವಾಗಿದೆ. ಈ ದೇಹವು ನೀರಿನ ಮೇಲಿನ ಗುಣ್ಣೆಯಂತೆ, ಮರದ ಮೇಲೆ ಬಿದ್ದ ಹನಿಯಂತೆ ಅಸ್ಥಿರವಾದದ್ದು. ಅದು ಯಾವ ಹೊತ್ತಿಗೆ ನಾಶವಾಗುವುದು ಹೇಳಲು ಬರುವಂತಿಲ್ಲ. ಮೃತ್ಯು ಎಂಬುದು ದೇಹಕ್ಕೆ ಅಂಟಿಕೊಂಡೇ ಬಂದಿದೆ. ಸಾಲ ಕೊಟ್ಟವನು ಬಡ್ಡಿಯ ಆಸೆಗಾಗಿ ದನ ಎಣಿಸುವಂತಿರುವಂತೆ ಯಮಧರ್ಮನು ಮನುಷ್ಯನ ಈ ಆಯುಷ್ಯದ ದಿನಗಳನ್ನು ಎಣಿಸ್ತಾ ಇರುವನು. ಆಕಾಶದಲ್ಲಿ ಬಿದ್ದ ಮಳೆಯು ನೀರು ಹಳ್ಳ ಹೊಳೆಗಳಲ್ಲಿ ಹರಿದು ಸಮುದ್ರ ಸೇರುವುದು. ಆದರೆ ಸಮುದ್ರಕ್ಕೆ ಒಮ್ಮೆ ಹೋಗಿ ಸೇರಿದ ಮೇಲೆ ಮತ್ತೆಂದವೂ ಮರಳಿ ಹಳ್ಳಕ್ಕೆ ಬರಲಾರದು. ಅದರಂತೆ ಮನುಷ್ಯನು ಕಳೆದು ಹೋದ ಆಯುಷ್ಯವಾದರೂ ಮರಳಿ ಪಡೆಯಲಾರದೆಂಬುದನ್ನು ತಿಳಿ. ಈ ದೇಹವು ಕ್ಷಣಭಂಗುರವಾದುದು ಎಂಬುದನ್ನು ಗೊತ್ತಿದ್ದರೂ ಪುಣ್ಯ ಕಾರ್ಯಾದಿಗಳನ್ನು ಮಾಡಲಾರದೆ ಮಾನವನ ಬಾಳು ಪಶುವಿನ ಬಾಳಿಗಿಂತ ಕೀಳಾಗಿರುವುದು. ಅಮ್ಮ, ಈ ಸಂಸಾರವೆಂಬುದನ್ನು ಸುಂದರವಾದಂಥ ಸ್ವಪ್ನವಿದ್ದಂತೆ. ಮಲ್ಲಿಗೆಯ ಬಳ್ಳಿಯಲ್ಲಿ ಮುಗುಳು ಒಡೆದು ಮಗ್ಗಿ ಆಗುವುದು. ಮುಂದೆ ಸ್ವಲ್ಪ ಅವಧಿಯಲ್ಲಿ ಸುಂದರ ಹೂವಾಗಿ ಅರಳಿ ನಿಲ್ಲುವುದು. ಅದರ ಆಯುಷ್ಯವು ಎಷ್ಟು ಹೇಳು? ಮರುದಿನವೇ ಬಾಡಿ ನೆಲಕ್ಕುರುಗಿ ಮಣ್ಣಾಗಿ ಹೋಗುವುದು. ಅದರಂತೆ ಈ ದೇಹದ ಅವಸ್ಥೆಯೆಂದು ತಿಳಿದುಕೋ. ಅಂದ ಮೇಲೆ ಕ್ಷಣಭಂಗುರವಾದಂಥ ಈ ಕಾಯಕವನ್ನು ನೆಚ್ಚಿ ಪುಣ್ಯ ಕಾರ್ಯಾದಿಗಳನ್ನು ಮುಂದೆ ಮಾಡಲು ಬಂದಿತ್ತೆಂದು ಮುಂದೂಡುತ್ತಾ ಹೋಗುವುದು ಸರಿಯಲ್ಲ. ಆದ ಕಾರಣ ನಾನು ಚಿಕ್ಕ ವಯಸ್ಸಿನಾಗಿದ್ದರೂ ಸಹಿತ ಧರ್ಮ ಕಾರ್ಯಗಳನ್ನು ನೆರವೇರಿಸಲು ಹೋಗುವುದಕ್ಕೆ ನನಗೆ ದಯವಿಟ್ಟು ಅಪ್ಪಣೆ ನೀಡಿ ಕಳಿಸಿಕೊಟ್ಟು ಬಿಡಿರಿ ಎಂದು ತಂದೆ ತಾಯಿಗಳಿಬ್ಬರಿಗೂ ನರಹರಿಯು ವಿನಂತಿಸಿಕೊಂಡರು. ನರಹರಿಯು ಇಂಥ ತತ್ವಜ್ಞಾನಯುಕ್ತ ಉಪದೇಶವನ್ನು ಕೇಳಿ ತಂದೆ ತಾಯಿಗಳು ನೆರೆದ ಜನರು ತುಂಬ ವಿಸ್ಮಯಗೊಂಡರು. ಅಂಬಾಭವಾನಿಯು ಧನ್ಯಂತೆ ಪಡೆದವಳಂತೆ ಕೈ ಜೋಡಿಸಿ, ದೇವಾ, ನೀನು ಇದುವರೆಗೆ ನಮಗೆ ಮಾಡಿದ ಜ್ಞಾನೋಪದೇಶ ಕೇಳಿ ನಮ್ಮ ಜನ್ಮ ಪಾವನವಾಯಿತು. ಆದರೆ ನೀನು ದಯವಿಟ್ಟು ನಮ್ಮ ಒಂದೇ ಒಂದು ವಿನಂತಿಯನ್ನಾದರೂ ನಡೆಸಿಕೊಳ್ಳಬೇಕು. ಅದೇನೆಂದರೆ, ನೀನು ನನ್ನ ಹೊಟ್ಟೆಯಿಂದ 4 ಜನ ಗಂಡು ಮಕ್ಕಳು ಹುಟ್ಟಲಿರುವುದೆಂದು ನಮಗೆ ಆಶ್ವಾಸನೆ ನೀಡಿದಿರಲ್ಲ, ಅವರಲ್ಲಿ ಮೊದಲಿನ ಒಬ್ಬ ಮಗನಾದರೂ ಹುಟ್ಟಿ ಬರುವವರೆಗೆ ನೀನು ನಮ್ಮ ನಗಲಿ ಹೋಗಕೂಡದು. ನೀನು ನಮ್ಮ ಕುಲದೈವತ್ತ ಸ್ವರೂಪನು, ಇದೊಂದು ಮಾತಾದರೂ ನಡೆಸಿಕೊಡೊಂದು ಹೇಳಿಕೊಂಡಳು. ಆಗ ತಾಯಿ ಮಾತು ಕೇಳಿ ನರಹರಿಯು ನಸರಕ್ಕೆ, ಅಮ್ಮ, ನಿನ್ನ ಪುತ್ರ ವಾತ್ಸಲ್ಯವು ನಿಜಕ್ಕೂ ಶ್ಲಾಘನೀಯವಾದದ್ದು. ನಿನ್ನ ಮಾತನ್ನು ನಾನು ನಡೆಸಿಕೊಡುವೆ. ನಿನಗೆ 1 ಅಲ್ಲ 2 ಮಕ್ಕಳಾದ ಮೇಲಾದರೂ ನೀನು ನನಗೆ ಸಂತೋಷದಿಂದ ನಿರೋಪವನ್ನು ಕೊಡಬೇಕು ಅಂತ ಹೇಳಿ ನಂತರ ಯಾವ ಕಾರಣದಿಂದಲೂ ನಾನು ಮನೆಯಲ್ಲಿ ನಿಲ್ಲಲಾರೆ ಎಂದು ಮಹಾ ತಾಯಿಯೊಂದಿಗೆ ಕರಾರು ಮಾಡಿಕೊಂಡು ಮನೆಯಲ್ಲಿ ಉಳಿದುಕೊಂಡನು. ಅಲ್ಲದೆ ಸಾಕಷ್ಟು ಜನ ಶಿಷ್ಯರಿಗೆ ವೇದಾಭ್ಯಾಸವನ್ನು ಮಾಡಿಸಿ ಹತ್ತಿದನು. ಕೇವಲ 7 ವರ್ಷ ವಯಸ್ಸಿನ ಹುಡುಗನು ತನ್ನ ಹಿರಿಯರಾದ ಎಷ್ಟೋ ಜನ ವೇದ ಪಂಡಿತರಿಗೆ ಪಾಠ ಹೇಳಿಕೊಡ್ತಾ ಇದ್ದ. 6 ಶಾಸ್ತ್ರಗಳನ್ನು ಕಲಿಸಿಕೊಡ್ತಾ ಇದ್ದ. ಈ ಬಗೆಯಾಗಿ ಗುರುದೇವನು ಲೀಲೆ ತೋರುತ್ತಾ 1 ವರ್ಷದ ಕಾಲವನ್ನು ಮುಂದಕ್ಕೆ ನೂಕಿದನು. ಅಷ್ಟರಲ್ಲಿಯೇ ತಾಯಿಯಾದ ಅಂಬಾಭವಾನಿಯು ಗರ್ಭವತಿಯಾದಳು. 9 ಮಾಸಗಳು ತುಂಬಿ ಅವಳಿ ಜವಳಿ ಮಕ್ಕಳು, ಗಂಡು ಮಕ್ಕಳು ಹುಟ್ಟಿದವು. ಅದರಿಂದ ಆ ತಂದೆ ತಾಯಿಗಳಿಗೆ ಬಹಳ ಸಂತೋಷ ಆಯಿತು. ಮುಂದೆ 3 ತಿಂಗಳು ಗತಿಸಿತು. ಗುರುದೇವನು ತಾಯಿಯೊಂದಿಗೆ ಕರಾರು ಮಾಡಿಕೊಂಡು ನಿಂತ ಅವಧಿ ಮುಗಿದು ಹೋಯಿತು. ಒಂದು ದಿನ ಅಂಬಾಭವಾನಿಯು ಅವಳಿ ಜವಳಿಗಳಾದ ತನ್ನ 2 ಮಕ್ಕಳನ್ನು ಆಡಿಸುತ್ತಾ ಆನಂದದಿಂದ ಕುಳಿತಿರುವ ಸಮಯದಲ್ಲಿ ಶ್ರೀ ಗುರು ನರಹರಿಯು ಬಂದು, ಅಮ್ಮ, ನಿನ್ನ ಈ 2 ಮಕ್ಕಳು ಪೂರ್ಣಾಯುಷ್ಯಗಳಾಗಿ ಬಾಳುತ್ತಾರೆ.
ಅಲ್ಲದೆ ನನಗೆ ಇನ್ನೂ 2 ಗಂಡು 1 ಹೆಣ್ಣು, ಹೀಗೆ 3 ಮಕ್ಕಳು ನಿನಗೆ ಹುಟ್ಟುತ್ತವೆ. ಅವರೆಲ್ಲರೂ ಅತ್ಯಂತ ಸುಖದಿಂದ ಬಾಳುತ್ತಾ ನಿನ್ನ ಮನೋಭಿಲಾಷೆಗಳನ್ನೆಲ್ಲವನ್ನ ಈಡೇರಿಸಿಕೊಡುವರು. ನಿನ್ನ ಈ ಮಾತನ್ನು ನಾನು ನಡೆಸಿಕೊಟ್ಟಿದ್ದೇನೆ. ಈಗ ನನಗೆ ತೀರ್ಥಯಾತ್ರೆಗೆ ಹೊರಡುವುದಕ್ಕೆ ಅನುಮತಿಯನ್ನು ನೀಡಿದೆ ಅಂತ ಕೇಳಿಕೊಂಡನು. ಮಗನ ಮಾತನ್ನು ಕೇಳಿದ ತಂದೆ ತಾಯಿಗಳು ಮರು ಮಾತಾಡದೆ ಆತನ ಪಾದ ಕಮಲಗಳಿಗೆ ಭಕ್ತಿಯಿಂದ ನಮಸ್ಕರಿಸಿದರು ಮತ್ತು ವಿನಯದಿಂದ ಕರಜೋಡಿಸಿ, ಸ್ವಾಮಿ, ನೀನು ನಮ್ಮ ಮಗನಲ್ಲ, ಸಾಕ್ಷಾತ್ ನಮ್ಮ ಕುಲ ಸ್ವಾಮಿಯ ಅವತಾರವೇ ನೀನಾಗಿರುವಿ. ಅಂದ ಮೇಲೆ ನಿನ್ನ ಮಾತಿಗೆ ಎದುರಾಡುವ ಸಾಮರ್ಥ್ಯ ನಮ್ಮಲ್ಲಿಲ್ಲ ಸ್ವಾಮಿ. ನಿನ್ನ ನಿಜ ರೂಪದ ಜ್ಞಾನವನ್ನು ನಾವು ಅರಿಯಲಾರದಂಥ ಮೂಢರಾಗಿದ್ದೇವೆ. ನೀನು ನಮ್ಮ ಹೊಟ್ಟೆಯಲ್ಲಿ ಹುಟ್ಟು ಬಂದ ಕಂದನೆಂದು ತಿಳಿದುಕೊಂಡು ಎಷ್ಟೋ ಸಲ ನನಗೆ ನಿನಗೆ ನಾವು ಬಿರುನುಡಿಗಳನ್ನಾಡಿದ್ದೇವೆ, ಬೈದಿದ್ದೇವೆ, ಬಡಿದಿದ್ದೇವೆ. ಎಷ್ಟಾದರೂ ನಾವು ಮಾಯಾ ಪ್ರಪಂಚದಲ್ಲಿ ಸಿಲುಕಿದ ಮಂದಮತಿಗಳಾಗಿದ್ದೇವೆ. ಗುರುದೇವ, ದಯವಿಟ್ಟು ಈ ನಮ್ಮ ಅಪರಾಧಗಳನ್ನೆಲ್ಲ ನೀನು ಮನಸ್ಸಿನಲ್ಲಿ ಹಿಡಿಯದೆ ಉದಾರ ಹೃದಯದಿಂದ ನಮ್ಮನ್ನು ಕ್ಷಮಿಸಬೇಕು. ನೀನು ನಮ್ಮ ವಂಶದಲ್ಲಿ ಅವತಾರ ಮಾಡಿದ್ದರಿಂದ ನಮ್ಮ ಉಭಯ ವಂಶಗಳು ಪಿತೃಗಳಿಗೆಲ್ಲ ಸದ್ಗತಿ ತಂದೆ. ಇಂದಿಗೆ ನಾವು ಶಿವನಿಗೆ ಸಲ್ಲಿಸಿದ ಪ್ರದೋಷ ಪೂಜೆಯ ಫಲವು ನಮಗೆ ದೊರೆತಂತಾಯಿತು. ನಿನ್ನ ಪ್ರಯಾಣಕ್ಕೆ ನಾವು ಯಾವ ರೀತಿಯಿಂದಲೂ ಆತಂಕವಾಗಲಾರವುದು. ಆದರೆ ದೇವ, ಮುಂದೆ ನಮ್ಮ ಗತಿಯೇನು? ನಮಗೆ ನಿನ್ನ ಪುನರ್ದರ್ಶನದ ಸುಯೋಗ ಉಂಟಾಗುವುದೆಂದು ಅವೆಲ್ಲವುಗಳನ್ನು ತಿಳಿಸೋ ಕೃಪೆ ಮಾಡಬೇಕೆಂದು ಕೇಳಿಕೊಂಡಿದ್ದಕ್ಕೆ ನರಹರಿಯು ಈ ರೀತಿಯಾಗಿ ಕೇಳಿಕೊಂಡ. ಅಮ್ಮ, ನೀವುಗಳು ಯಾವುದಕ್ಕೆ ಚಿಂತೆ ಮಾಡಬೇಡ್ರಿ. ನೀವು ನನ್ನ ಸ್ಮರಣೆ ಮಾಡಿದ್ದಾಗೆ ನಾನು ನಿಮ್ಮ ಬಳಿಯೇ ಇರುವೆನು. ನಂಬಿರಿ, ಇನ್ನು ಮುಂದೆ ನಿಮಗೆ 2 ಗಂಡು ಮಕ್ಕಳು 1 ಹೆಣ್ಣು ಮಗು ಜನಿಸುವುದು. ನಿಮ್ಮ ದೈನ್ಯ ದಾರಿದ್ರ್ಯಗಳೆಲ್ಲವೂ ದೂರಾಗಿ ಸಕಲ ಸಂಪತ್ತು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲುವುದು. ಇಂದು ನೀನು ಜನ್ಮಾಂತರದಿಂದಲೂ ನೀನು ಶಿವನಿಗೆ ಪ್ರದೋಷ ಪೂಜೆ ಸಲ್ಲಿಸುತ್ತಾ ಬಂದಿದ್ದರ ಪುಣ್ಯ ಫಲವೆಂದು ತಿಳಿದುಕೋ. ಈ ಪೂಜಾ ಫಲದಿಂದಾಗಿ ನಿಮಗೆ ಇಹಲೋಕವು ಸೌಖ್ಯವೂ ಪರಲೋಕಕ್ಕೆ ಸದ್ಗತಿಯೂ ಉಂಟಾಗುವುದು. ನಿಮಗಿನ್ನೂ ಪುನರ್ಜನ್ಮವೇ ಇಲ್ಲ. ನೀವು ಪ್ರದೋಷ ಕಾಲದಲ್ಲಿ ಶಂಕರನ ಭಕ್ತಿಯಿಂದ ಪೂಜಿಸಿದ್ದಕ್ಕಾಗಿಯೇ ನಾನು ನಿಮ್ಮ ಹೊಟ್ಟೆಯಿಂದ ಅವತಾರ ತಾಳಿ ಬರಬೇಕಾಯಿತು. ಈಗ ನಿಮ್ಮ ಆಸೆ ವಾಸನೆಗಳೆಲ್ಲ ನೆರವೇರಿದಂತಾದವು. ನನಗಿನ್ನು ಹೊರಡೋದಕ್ಕೆ ನಿರೋಪ ಕೊಡಿರಿ. ಈಗ ಸದ್ಯ ನಾನು ಬದ್ರೀವನಕ್ಕೆ ತೆರಳಿ ಅಲ್ಲಿ ಸಿದ್ಧರ ದರ್ಶನ ಪಡೆಯಬೇಕಾಗಿದೆ. ಇಂದಿಗೆ 30 ವರ್ಷಗಳ ನಂತರ ನಾನು ನಿಮಗೆ ಪುನಃ ದರ್ಶನ ಕೊಡುತ್ತೇನೆ ಅಂತ ಎಲ್ಲವರ ವಿವರವಾಗಿ ತಿಳಿಸಿ ತಂದೆ ತಾಯಿಗಳಿಂದ ಅನುಮತಿಯನ್ನು ಪಡೆದುಕೊಂಡು ಮನೆಯಿಂದ ಹೊರಟು ಹೋದನು. ಗುರುದೇವನು ಬೀಳ್ಕೊಡುವುದಕ್ಕೆಂದು ತಂದೆ ತಾಯಿಗಳು, ಪಟ್ಟಣದ ನಿವಾಸಿಗಳು, ಸಾಧು ಸಜ್ಜನರೆಲ್ಲರೂ ಊರ ಹೊರ ವಲಯದವರೆಗೂ ಬಂದರು. ಚಿಕ್ಕ ವಯಸ್ಸಿನಲ್ಲಿ ಬಾಲಕನು ತಪಸ್ವಿಗಾಗಿ ಹೊರಟಿರುವುದನ್ನು ಕಂಡು ಅವರೆಲ್ಲರಿಗೂ ಆಶ್ಚರ್ಯವೇ ಆಶ್ಚರ್ಯ. ಇವನು ನಿಜವಾಗಿಯೇ ಬಾಲಕನೆಲ್ಲ, ಸಾಕ್ಷಾತ್ ಶಂಕರನ ಶಿಶುರೂಪದಿಂದ ಇವರ ಹೊಟ್ಟೆಯಲ್ಲಿ ಜನಿಸಿದ್ದಾನೆ, ಶಿವನೇ ಇವನಾಗಿದ್ದಾನೆ ಅಂದ್ಕೊಂಡು ಕೆಲ ಜನರು ನುಡಿತಾ ಇದ್ರು. ಮತ್ತೆ ಹಲವಾರು ಜನರು ಇವರಂಥ ತಂದೆ ತಾಯಿಗಳು ನಮ್ಮವ್ವ ಇಷ್ಟು ಚಿಕ್ಕ ವಯಸ್ಸಿನ ಹುಡುಗನನ್ನು ಕಟುಕರಂತೆ ತಪಸ್ಸಿಗಾಗಿ ವನಾಂತರಕ್ಕೆ ಕಳಿಸ್ತಾ ಇದ್ದಾರಲ್ಲೇ, ಮನಸ್ಸಾದರೆ ಹೇಗೆ ಬಂತಂತ ಕೆಲವರು ಅಂತ ಇದ್ರು. ತಂದೆ ತಾಯಿಗಳನ್ನು ಮುದಲಿಸ್ತಾ ಇದ್ರು, ಕುಹಕದ ಮಾತುಗಳನ್ನು ಆಡ್ತಾ ಇದ್ರು, ಕೆಲವರು ಹೊಗಳುತ್ತಾ ಇದ್ರು. ಮತ್ತು ಕೆಲವು ಜನ ಅನುಭವಸ್ಥರು, ವಿವೇಕಿಗಳು, ಈತನು ತ್ರಯಮೂರ್ತಿ ರೂಪನೇ ಹೊರತು ಮಾನವನಲ್ಲ, ಈತನು ಕೇವಲ ಮಾನವನ ಮಾತ್ರ ಆಗಿದ್ದರೆ ಮಾತೃಭಿಕ್ಷೆಯಾದೊಡನೆ 3 ವೇದಗಳನ್ನು ಸಖಲಿತವಾಗಿ ನಿರರ್ಗಳವಾಗಿ ನೀಡುವುದಕ್ಕೆ ಅದೆಂತೂ ಸಾಧ್ಯ? ಈತನು ಸ್ಪಷ್ಟವಾಗಿಯೂ ಆ ವೇದಗಳನ್ನು ಹುಟ್ಟಿಸಿದ ದೇವನೇ ಆಗಿದ್ದಾನೆ. ಇವನಂಥ ಸತ್ಪುರುಷನು ಜನಿಸಿದ್ದರಿಂದ ನಮ್ಮ ಗ್ರಾಮವೇ ಪಾವನವಾಗಿ ಹೋಯಿತು ಎಂದು ನುಡಿಯುತ್ತಾ ಬಾಲರೂಪಿ ಗುರುದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹಲವು ಬಗೆಯ ಸ್ತುತಿ ಸ್ತೋತ್ರಗಳಿಂದ ಆ ಗುರುಮೂರ್ತಿಯನ್ನು ಹೊಗಳತೊಡಗಿದನು. ನಂತರ ನಗರದ ಜನರೆಲ್ಲ ಗುರುದೇವನನ್ನು ಬೀಳ್ಕೊಟ್ಟು ತಿರುಗಿ ಹೊರಟು ಹೋದರು. ತಂದೆ ತಾಯಿಗಳು ಮಗನನ್ನು ಅನುಸರಿಸಿ ಇನ್ನೂ ಸ್ವಲ್ಪ ಮುಂದಕ್ಕೆ ನಡೆದುಬಿಟ್ರು. ಆಗ ನರಹರಿಯು ತಾಯಿ ತನ್ನ ನಿಜ ರೂಪವನ್ನು ತೋರಿಬಿಟ್ಟನು. ಈ ತಂದೆ ತಾಯಿಗಳಿರುವರೆಗೂ ಕುತೂಹಲ ಭಯಭಕ್ತಿಗಳಿಂದ ಭರಿತರಾಗಿ ಶ್ರೀಪಾದ ಶ್ರೀ ವಲ್ಲಭ ದತ್ತಾತ್ರಾಯನ ನಿಜ ರೂಪವನ್ನು ನೋಡುವ ಆನಂದದಲ್ಲಿ ಮೈಮರೆತು ಬಿಟ್ಟರು. ಅಂತೂ ಪರಿಪರಿಯ ವಚನಗಳಿಂದ ಆತನನ್ನು ಸ್ತುತಿಸುತ್ತಾ ಗುರುಮೂರ್ತಿಯ ಚರಣ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆ ದತ್ತಾತ್ರಾಯನು ಪುನಃ ನರಹರಿಯ ರೂಪಧಾರಣೆ ಮಾಡಿ ತಂದೆ ತಾಯಿಗಳಿಬ್ಬರನ್ನು ಆನಂದದಿಂದ ಅಪ್ಪಿ ಮೇಲೆತ್ತಿದನು ಮತ್ತು ನಿಶ್ಚಯವಾಗಿಯೂ ನಿಮಗೆ ಪುನರ್ದರ್ಶನ ಕೊಡುವೆ ಎಂದು ಆಶ್ವಾಸನೆ ಕೊಟ್ಟು ತಂದೆ ತಾಯಿಗಳನ್ನು ತಿರುಗಿ ಗ್ರಾಮಕ್ಕೆ ಕಳುಹಿಸಿ ತಾನು ಸಂತೋಷದಿಂದ ಮುಂದೆ ಪ್ರಯಾಣ ಬೆಳೆಸಿದನು. ಹೀಗೆ ತಂದೆ ತಾಯಿಗಳಿಂದ ಬೀಳ್ಕೊಂಡು ಹೊರಟ ಗುರುದೇವನು ಬದರಿ ವನದತ್ತ ಮಾರ್ಗ ಕ್ರಮೇಣ ಮಾಡತೊಡಗಿದನು. ದಾರಿಯಲ್ಲಿ ಆತನಿಗೆ ಆನಂದದ ಕಾನನವೆಂದು ಹೆಸರು ಪಡೆದಂಥ ವಾರಣಾಸಿ ಶ್ರೀಕಾಶಿಯು ಹತ್ತಿತು. ಇದು ಚರಾಚರ ಜಗತ್ತಿನಲ್ಲಿ ಅತೀ ಮಹತ್ವದ ಕ್ಷೇತ್ರವಾಗಿರುವುದರಿಂದಲೂ ವಿಶ್ವೇಶ್ವರನು ಅಲ್ಲಿ ಪ್ರತ್ಯಕ್ಷ ವಾಸವಾಗಿರುವುದರಿಂದಲೂ ಗುರುದೇವನು ಅಲ್ಲಿ ಕೆಲವು ದಿನಗಳು ಉಳಿದು ಅನುಷ್ಠಾನವನ್ನು ಕೈಗೊಂಡನು ಮತ್ತು ವಿಶ್ವೇಶ್ವರನ ದರ್ಶನದಲ್ಲಿ ಆತ್ಮರಾಮನನ್ನು ಪೂಜಿಸತೊಡಗಿದನು ಹಾಗೂ ಅಷ್ಟಾಂಗ ಯೋಗದ ಮೂಲಕ ತಪಸ್ಸು ಮಾಡಿಕೊಂಡನು. ಶ್ರೀಕಾಶಿ ಕ್ಷೇತ್ರವು ಸಾಮಾನ್ಯವಾದದ್ದಲ್ಲ. ಸಮಸ್ತ ಭಾರತದ ತೀರ್ಥ ಕ್ಷೇತ್ರಗಳಿಗೆಲ್ಲ ಅದು ಮುಕುಟಪ್ರಾಯವಾಗಿದೆ. ಅಲ್ಲಿ ಯೋಗ ಸಾಧನೆಗಾಗಿ ಹಂಬಿಲಿಸುವ ಜನ
ತಪಸ್ವಿಗಳು ಬಹುಕಾಲದಿಂದಲೂ ವಾಸ ಮಾಡಿದ್ದರು. ಅವರಲ್ಲಿ ಸನ್ಯಾಸಿಗಳು, ಯತಿಗಳು, ಅವಧೂತರು, ಹೀಗೆ ಅನೇಕ ಮಹಾ ವ್ಯಕ್ತಿಗಳಿದ್ದರು. ಅವರೆಲ್ಲರೂ ಸದಾ ಕಾಲದಲ್ಲೂ ತಪೋನಿರತರಾಗಿರ್ತಾ ಇದ್ದರು. ಅವರಲ್ಲಿ ಬಾಲಸೂರ್ಯನಂತೆ ಹೊಳೆಯುತ್ತಿದ್ದಂಥ ಶ್ರೀ ಗುರುಗಳು ಹಾಗೆಯೇ ಕಠೋರ ತಪಸ್ಸನ್ನು ಆಚರಿಸ್ತಾ ಇದ್ದರು. ಈಗ ಈ ಬಾಲಕ ಯೋಗಿಯ ತಪೋನಿಷ್ಠೆಯನ್ನು ಕಂಡು ಸಾಧು ಜನರೆಲ್ಲರೂ ಬಹಳ ಅಚ್ಚರಿಗೊಳ್ತಾ ಇದ್ದರು. ಇರುವ ವೈರಾಗ್ಯ, ವಿಷಯ ನಿರ್ಲಿಪ್ತತೆ, ಶರೀರ ವ್ಯಾಮೋಹವಿಲ್ಲದಂಥ ವ್ಯಕ್ತಿಗಳು ಆ ತಪಸ್ಸುಗಳನ್ನು ಆತನನ್ನು ಎಳೆದು ತರತೊಡಗ್ತಾ ಇದ್ದು, ಆ ತಪಸ್ಸುಗಳ ಗುಂಪಿನಲ್ಲಿ ಕೃಷ್ಣ ಸರಸ್ವತಿ ಎಂಬುವರು ಆ ಪ್ರಮುಖ ವ್ಯಕ್ತಿಯಾಗಿದ್ದರು. ಅವರು ಕೇವಲ ಬ್ರಹ್ಮಜ್ಞಾನಿಗಳಾದಂಥ ಮಹಾಮುನಿಗಳು. ಅವರಿಗೆ ನಮ್ಮ ಬಾಲಗುರುಗಳಾದ ನರಹರಿಯನ್ನು ಕಂಡರೆ ತುಂಬ ಅಕ್ಕರೆ ಅನ್ನಿಸ್ತಾ ಇತ್ತು. ಒಂದು ಸಲ ಆ ಕೃಷ್ಣ ಸರಸ್ವತಿಯ ಯತಿಗಳು ತಮ್ಮ ಜೊತೆ ಇತರ ತಪಸ್ಸುಗಳನ್ನು ಕುರಿತು ನರಹರಿಯ ಬಗ್ಗೆ ಹೀಗೆ ಹೇಳಿದರು: ಮುನಿಗಳೇ, ಈ ಬಾಲಬ್ರಹ್ಮಚಾರಿಯಾದಂಥ ತಪಸ್ವಿಯನ್ನು ನೀವು ನರನೆಂತ ತಿಳಿದುಕೊಳ್ಬೇಡ್ರಿ. ಆತನು ಪರಮ ತಪಸ್ವಿಯೂ ಅವತಾರಿಯೂ ಪುರುಷನೂ ಆಗಿದ್ದಾನೆ. ವಯಸ್ಸಿನಿಂದ ಆತ ಚಿಕ್ಕವನೆಂದು ತಿಳಿದು ಆತನಿಗೆ ನಮಸ್ಕರಿಸೋದು ಬಿಡಬೇಡಿರಿ. ಆದರೆ ವಾಸ್ತವದಲ್ಲಿ ಇವನು ತ್ರಿಮೂರ್ತಿ ರೂಪನಾಗಿರುವುದರಿಂದ ನಿಮ್ಮೆಲ್ಲರಿಗೂ ಒಂದೇ ಮೂರ್ತಿಯಾಗಿದ್ದಾನೆ. ವಯೋವೃದ್ಧರೂ ಸನ್ಯಾಸಿಗಳು ಆಗಿರುವ ನಾವು ಈತನಿಗೆ ವಂದಿಸಿದರೆ ಜನ ನಿಂದೆಗೆ ಪಾತ್ರರಾಗಬೇಕಾಗುವುದು. ಆದ ಕಾರಣ ನಾವು ಈತನಿಗೆ ಸನ್ಯಾಸ ಧರ್ಮವನ್ನು ಸ್ವೀಕರಿಸಿ ನಮ್ಮೆಲ್ಲರನ್ನೂ ಈ ಜಗತ್ತನ್ನು ಉದ್ಧಾರ ಮಾಡಬೇಕೆಂದು ವಿನಂತಿಸಿಕೊಳ್ಳೋಣ. ಅಂದರೆ ಲೋಕಾನುಗ್ರಹದ ನಿಮಿತ್ತವಾಗಿ ಈತನು ಸಮರ್ಥ ಗುರುವಾಗ್ತಾನೆ. ನಾವೆಲ್ಲರೂ ಒಮ್ಮನದಿಂದ ಈತನನ್ನು ಪೂಜಿಸಿ ಪುನೀತರಾಗುವುದಕ್ಕೆ ಅನುಕೂಲವಾಗ್ತದೆ ಅಂತ ತಿಳಿಸಿದರು. ಅದಕ್ಕೆ ಇತರ ತಪಸ್ಸುಗಳೆಲ್ಲರೂ ಒಪ್ಪಿಕೊಂಡರು. ಶ್ರೀ ಗುರು ನರಹರಿಯ ಹತ್ತಿರ ಬಂದು, ತಾಪಸೋತ್ತಮರರೇ, ಲೋಕಾನುಗ್ರಹದ ಕಾರಣಕ್ಕಾಗಿ ತಾವು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ನಮ್ಮೆಲ್ಲರನ್ನು ಉದ್ಧಾರ ಮಾಡಬೇಕು. ಯಾಕೆಂದರೆ ಈಗ ಕಲಿಯುಗದಲ್ಲಿ ಎಲ್ಲರೂ ಸನ್ಯಾಸಗಳನ್ನು ದೂಷಿಸುವರು. ಆದರೆ ದೂಷಣೆಯನ್ನು ದೂರ ಮಾಡಿ ಸನ್ಯಾಸ ಧರ್ಮವನ್ನು ಪ್ರತಿಷ್ಠಾಪಿಸುವಂಥ ಸಮರ್ಥ ಗುರುಗಳು ಸದ್ಯಕ್ಕೆ ಯಾರೂ ಇಲ್ಲದಂತಾಗಿದೆ. ಯಾಕಂದರೆ ಯಜ್ಞದಾನಂ ಗವಾಲಂಭಂ ಸನ್ಯಾಸಂ ಫಲಪೈತ್ರಕಂ ದೇವರಾಚ್ಯ ಸಂತೋತ್ಪತ್ತಿ ಕಥೌ ಪಂಚ ವಿವರ್ಜಯೇತ್. ಅಂದರೆ ಈ ಕಲಿಯುಗದಲ್ಲಿ ಯಜ್ಞ, ದಾನವು, ಗೋಮೇಧವು, ಸನ್ಯಾಸ ಧರ್ಮ ಸ್ವೀಕಾರಾರ್ಹವು. ಶ್ರಾದ್ದ ದಿನಗಳಲ್ಲಿ ಮಾಂಸ ಭೋಜನವು, ಮತ್ತೊಂದು ಮೈಥುನದಿಂದ ಸಂತಾನ ಪಡೆಯುವುದು, ಈ 5 ಸಂಗತಿಗಳು ನಿಷಿದ್ಧವೆಂದು ಎಣಿಸಲ್ಪಟ್ಟಿವೆ. ಆದರೆ ಸನ್ಯಾಸ ಮಾರ್ಗಕ್ಕೆ ಸಂಬಂಧಿಸಿದ ಸಿದ್ಧಾಂತವು ಈ ಎಲ್ಲ ವೇದ ಸಮ್ಮತವಾದಂಥ ಧರ್ಮವೆಂದು ಸಾರುತ್ತಿವೆ. ಆದರೂ ಸಹ ಕಲಿಯುಗದ ಜನತೆಗೆ ಸನ್ಯಾಸಾಶ್ರಮವನ್ನು ನಿಷಿದ್ಧವೆಂದು ಅಂಡುಬಿಟ್ಟಿದೆ. ಆಗ ಶಂಕರಾಚಾರ್ಯರಂಥ ಸಮರ್ಥ ಗುರುಗಳು ಅವತರಿಸಿ ಸನ್ಯಾಸವನ್ನು ಪುನರುತ್ಥಾನಗೊಳಿಸಿದರು. ಅಂದಿನಿಂದ ಇಂದಿನವರೆಗೆ ಸನ್ಯಾಸ ಧರ್ಮವು ಹೇಗೋ ನಡೆದು ಬರ್ತಾ ಇದೆ. ಆದರೆ ಈಗ ಕಲಿಯುಗದ ಪ್ರಾಬಲ್ಯದಿಂದ ಮತ್ತೆ ಅದು ಕುಂಠಿತವಾಗುತ್ತಾ ನಡೀತಾ ಇದೆ. ಇದೆಲ್ಲವೂ ಮೊದಲಿನ ಥರ ಯಾರೂ ಸನ್ಯಾಸಾಶ್ರಮವನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ. ಆದ ಕಾರಣ ಕೃಷ್ಣ ಸಾಗರನಾದಂಥ ಗುರುದೇವ, ನೀವು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಅದನ್ನು ಮತ್ತೆ ಉದ್ಧಾರಗೊಳಿಸಬೇಕು ಎಂದು ತಪಸ್ಸುಗಳೆಲ್ಲರೂ ಕರಜೋಡಿಸಿ ಕೇಳಿಕೊಂಡರು. ಎಲ್ಲ ತಪಸ್ಸುಗಳ ವಿನಂತಿಯನ್ನು ಮನ್ನಿಸಿ ಗುರುದೇವನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದರು. ಆ ಯತಿ ವೃಂದವೆಲ್ಲ ಅತಿ ವೃದ್ಧರಾದಂಥ ಕೃಷ್ಣ ಸರಸ್ವತಿ ಎಂಬ ಯತಿ ವೃಂದದಲ್ಲಿ ಅತಿ ವೃದ್ಧ ಅಂದರೆ ವಯಸ್ಸಾದವರಂದರೆ ಕೃಷ್ಣ ಸರಸ್ವತಿ ಎಂಬ ಯತಿಗಳು. ಆ ಯತಿಗಳು ಶ್ರೀ ಗುರುಗಳಿಗೆ ಸನ್ಯಾಸ ದೀಕ್ಷೆಯನ್ನು ನೀಡಿದರು ಎಂದು ಸಿದ್ಧ ಮುನಿಗಳು ನಾಮಧಾರಕನಿಗೆ ತಿಳಿಸಲು ಆತನು ತಟ್ಟನೆ ಕೈ ಮುಗಿದು, ಸಿದ್ಧ ಮುನೀಶ್ವರರೇ, ಈಗ ನನ್ನ ಮನಸ್ಸಿನ ಒಂದು ಸಂಶಯ ಉಂಟಾಗಿದೆ. ಅದೇನೆಂದರೆ, ಜಗದ್ಗುರುಗಳು ಎಂದು ಖ್ಯಾತಿ ಪಡೆದಂಥ ನರಸಿಂಹ ಸರಸ್ವತಿ ಗುರುಗಳಿಗೆ ದೀಕ್ಷೆ ಕೊಡುವುದಕ್ಕೆ ಮತ್ತೊಬ್ಬ ಗುರುವಿನ ಅವಶ್ಯಕತೆ ಏನಿತ್ತು? ತ್ರಿಮೂರ್ತಿಗಳ ಅವತಾರನಾದಂಥ ಗುರುದೇವನಿಗೆ ಇದೆಂತೂ ಸರಿ ಅನಿಸಿತು ಎಂದು ಪ್ರಶ್ನೆ ಮಾಡಿದನು. ನಾಮಧಾರಕನು ಮನದಲ್ಲಿ ಉಂಟಾದಂಥ ಸಂಶಯ ನಿವಾರಣೆಗಾಗಿ ಸಿದ್ಧ ಮುನಿಯು ಈ ರೀತಿ ಹೇಳತೊಡಗಿದನು: ಶಿಷ್ಯೋತ್ತಮನೇ, ದೇವರು ಮನುಷ್ಯನ ದೇಹ ಧಾರಣ ಮಾಡಿ ಅವತರಿಸಿದ ಬಳಿಕ ಮನುಷ್ಯರಂತೆಯೇ ಆಚರಿಸತೊಡಗಬೇಕಾಗ್ತದೆ. ಅದೇ ಕಾರಣದಿಂದಲೇ ಶ್ರೀರಾಮಚಂದ್ರನಿಗೆ ವಶಿಷ್ಠರು, ಶ್ರೀಕೃಷ್ಣನಿಗೆ ಸಾಂದೀಪನಿಯೂ ಗುರುಗಳಾಗಿದ್ದರು. ಅದರಂತೆ ನಮ್ಮ ಗುರುಗಳಾದರೂ ಕೃಷ್ಣ ಸರಸ್ವತಿ ಎಂಬ ಯತಿಗಳನ್ನು ಗುರುಗಳನ್ನಾಗಿ ಮಾಡಿಕೊಂಡ್ರು ಎಂದು ವಿವರಣೆಯನ್ನು ನೀಡಲು ಅದಕ್ಕೆ ನಾಮಧಾರಕನು, ಅಲ್ಲ ಗುರುಗಳೇ, ಈ ಕಾಶಿಯಲ್ಲಿ ಯತಿವೃಂದಕ್ಕೆ ಅನೇಕ ತಪಸ್ಸುಗಳಿದ್ದರೂ ಶ್ರೀ ಗುರುಗಳು ಕೃಷ್ಣ ಸರಸ್ವತಿಯವರನ್ನೇ ಏಕೆ ಆರಿಸಿ ಗುರುಗಳನ್ನಾಗಿ ಮಾಡಿಕೊಂಡರು? ಯಾವ ಪೀಠ ಪರಂಪರೆಗೆ ಸಂಬಂಧಿಸಿದವರು ಎಂದು ಮತ್ತೊಂದು ಪ್ರಶ್ನೆಯನ್ನು ಹಾಕಿದರು. ಅದಕ್ಕೆ ಸಿದ್ಧ ಮುನಿಗಳು, ನಾಮಧಾರಕ, ವೃದ್ಧ ಕೃಷ್ಣ ಸರಸ್ವತಿಯ ಪೀಠ ಪರಂಪರೆಯು ಮೂಲತಃ ಭಗವಾನ್ ಶ್ರೀ ಶಂಕರನಿಂದ ಆರಂಭವಾಯಿತು. ಅದು ಆದಿಪೀಠವು. ಅನಂತರ ವಿಷ್ಣುಗುರು, ಆಮೇಲೆ ಬ್ರಹ್ಮಗುರು, ಅನಂತರ ವಶಿಷ್ಠಗುರು, ಅಲ್ಲಿಂದ ಚಾರ್ಯರು, ಅದರ ನಂತರ ಆಚಾರ್ಯ ಗೋವಿಂದರು, ಅವರಿಂದ ಮುಂದೆ ಶಂಕರಾಚಾರ್ಯರು ಗುರುಗಳಾದರು. ಶಂಕರಾಚಾರ್ಯರ ನಂತರ ಮೇಲೆ
ನೃಸಿಂಹ ತೀರ್ಥರು, ವಿದ್ಯಾತೀರ್ಥ, ಶಿವತೀರ್ಥ, ಭಾರತೀ ತೀರ್ಥರು, ಆಮೇಲೆ ವಿದ್ಯಾರಣ್ಯ, ಶ್ರೀಪಾದ ಮುನಿಗಳು, ಅವರಿಂದ ಮುಂದೆ ವಿದ್ಯಾತೀರ್ಥರೆಂಬರು ಗುರುಗಳಾದರು. ಅವರ ಶಿಷ್ಯರು ಮರಳಾನಂದರು, ಮರಳಿಯಾನಂದರು ಶಿಷ್ಯರು ದೇವತೀರ್ಥರು, ಅವರ ಶಿಷ್ಯರು ಸರಸ್ವತಿ ವೃಂದರು, ಅವರ ಶಿಷ್ಯರು ಯಾದವೇಂದ್ರ ಸರಸ್ವತಿಗಳು. ಈ ಯಾದವೇಂದ್ರ ಸರಸ್ವತಿಯವರೇ ಕೃಷ್ಣ ಸರಸ್ವತಿಯವರ ಪೂಜ್ಯ ಗುರುಗಳು. ಕೃಷ್ಣ ಸರಸ್ವತಿಯವರು ಬಹುಕಾಲ ವೃದ್ಧ ಸನ್ಯಾಸಿ ಎಂದು ತಿಳಿದು ಉಳಿದ ತಪಸ್ಸಿಗಳೆಲ್ಲರೂ ಅವರನ್ನು ಗೌರವಿಸ್ತಾ ಇದ್ದರು. ಆದ ಕಾರಣದಿಂದಲೇ ನಮ್ಮ ಗುರುಗಳು ಕೃಷ್ಣ ಸರಸ್ವತಿ ಯತಿಗಳಿಂದ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡ್ರು. ನರಸಿಂಹ ಸರಸ್ವತಿ ಎಂಬ ಆಶ್ರಮದ ನಾಮಾಭಿಮಾನದಿಂದ ಸನ್ಯಾಸ ಮಾರ್ಗದ ಪುನರುದ್ಧಾನಕ್ಕೆ ನಡುಕಟ್ಟಿ ನಿಂತರು. ನರಸಿಂಹ ಸರಸ್ವತಿಯ ಗುರುದೇವನು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ ನಂತರ ಎಲ್ಲ ವೇದಗಳ ಅರ್ಥವು ಹೇಳತೊಡಗಿದನು. ಹೀಗಾಗಿ ಕಾಶಿ ಕ್ಷೇತ್ರದಲ್ಲಿ ಈತನ ಕೀರ್ತಿ ಅತಿಯಾಗಿ ಬೆಳೆಯಿತು. ಅನೇಕ ಯತಿಗಳು ಆತ್ಮೋದ್ಧಾರಕ್ಕಾಗಿ ಈತನ ಸೇವೆ ಮಾಡತೊಡಗಿದರು. ಇಂತೂ ಶ್ರೀ ಗುರುವು ಕೆಲ ಕಾಲ ಕಾಶಿ ಪಟ್ಟಣದಲ್ಲಿ ವಾಸಿಸಿ ನಂತರ ಬಹುಜನ ಶಿಷ್ಯರೊಂದೊಡಗೂಡಿ ಉತ್ತರ ಭಾಗದ ತೀರ್ಥಯಾತ್ರೆ ಮಾಡುತ್ತಾ ಬದರಿಕಾಶ್ರಮದತ್ತ ಹೊರಟನು. ಮೇರು ಪರ್ವತವನ್ನು ಬಲಕ್ಕೆ ಮಾಡಿಕೊಂಡು ಭಾರತ ಸಮಸ್ತ ತೀರ್ಥಗಳನ್ನೆಲ್ಲ ಸಂದರ್ಶಿಸಿದನು. ನಂತರ ಭೂಪ್ರದರ್ಶನ ಮಾಡುತ್ತಾ ಗಂಗಾ ಸಾಗರಕ್ಕೆ, ಗಂಗಾ ನದಿಯ ಸಮುದ್ರಕ್ಕೆ ಕೂಡುವಲ್ಲಿಗೆ ಬಂದನು. ನಾಮಧಾರಕನೇ, ಶ್ರೀ ಗುರುವಿನ ತೀರ್ಥಯಾತ್ರೆಯ ವಿವರವನ್ನು ಸಾಧ್ಯಂತವಾಗಿ ಹೇಳುವ ಸಾಮರ್ಥ್ಯ ನನಗಿಲ್ಲ. ಅದಕ್ಕಾಗಿ ಅವುಗಳಲ್ಲಿ ಮುಖ್ಯವಾದದ್ದಷ್ಟನ್ನೇ ಹೇಳುತ್ತಾ ಹೋಗಿವೆ. ಅದನ್ನೇ ಲಕ್ಷ್ಯ ಕೊಟ್ಟು ಕೇಳು. ಶ್ರೀ ಗುರುನಾಥನು ಗಂಗಾಸಾಗರದಿಂದ ಹೊರಟು ಗಂಗೆಯ ತಟಾಕ ಯಾತ್ರೆಗಳನ್ನು ಮಾಡುತ್ತಾ ಪ್ರಯಾಗಕ್ಕೆ ಬಂದನು. ಗುರುವರನು ಪ್ರಯಾಗದಲ್ಲಿರುವಾಗ ಮಾಧವ್ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣ ಶ್ರೇಷ್ಠನು ಬಂದು ಶ್ರೀ ಗುರುಗಳಿಗೆ ನಮಸ್ಕರಿಸಿದನು. ಆ ಬ್ರಾಹ್ಮಣನು ಸದಾಚಾರವನ್ನು, ಕಠೋರ ವೈರಾಗ್ಯವನ್ನು ಕಂಡು ಶ್ರೀ ಗುರುವು ಸಂತುಷ್ಟನಾದನು ಮತ್ತು ಅತೀ ಪ್ರೀತಿಯಿಂದ ಆತನಿಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸಿದನು. ಅಲ್ಲದೆ ಆತನಿಗೆ ಮಾಧವ ಸರಸ್ವತಿ ಎಂಬ ಆಶ್ರಮದ ನಾಮಾಭಿಧಾನವನ್ನಿತ್ತು ಸನ್ಯಾಸಾಶ್ರಮವನ್ನು ನೀಡಿದನು. ಎಲ್ಲ ಶಿಷ್ಯರು ಈ ಮಾಧವ ಸರಸ್ವತಿ ಮೇಲೆ ಬಹುಪ್ರೀತಿಯುಳ್ಳವರಾಗಿದ್ದರು. ಅದರಂತೆ ಅನೇಕ ಜನ ಶಿಷ್ಯರಿಗೆ ಶ್ರೀ ಗುರುಗಳು ಸನ್ಯಾಸಾಶ್ರಮವನ್ನು ನೀಡಿ ಉದ್ಧಾರಗೊಳಿಸಿದರು. ಅವರೆಲ್ಲರ ಹೆಸರುಗಳು ವಿವರಾಗಿ ಹೇಳುವೆ, ಲಕ್ಷ್ಯ ಕೊಟ್ಟು ಆಲಿಸು ಅಂತ ಸಿದ್ಧಮುನಿಯು ಹೇಳತೊಡಗಿದ ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆ ಎಂಬ ಅಮೃತಮಯವಾದಂಥ ಕಥಾಕಲ್ಪ ತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕನ ಸಂವಾದದಲ್ಲಿ 12ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರಾಯಾರ್ಪಣ ಮಸ್ತು. ಶ್ರೀ ಸದ್ಗುರು ಶ್ರೀಪಾದ ಶ್ರೀ ವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ.